ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಇವತ್ತು ನಾನು ನಿಮ್ಗೆ ಒಂದು ಬ್ಯೂಟಿ ಟಿಪ್ಸ್ ಹೇಳ್ಬೇಕಂತ ಅಂದ್ಕೊಂಡೇನಿ. ಹಂಗೆ ಮಧ್ಯಾಹ್ನದ ಅಡುಗೆದ ವಿಡಿಯೋ ಶೇರ್ ಮಾಡ್ಬೇಕಂತ ಅಂದ್ಕೊಂಡೇನಿ. ಪ್ಲೀಸ್ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿರಿ ಮತ್ತು ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊತೀನಿ ಎಲ್ರಿಗೂ. ಇವಾಗ ನಾನು ಸನ್ಟ್ಯಾನ್ ಅದು ಆದ್ರೆ ಆರೆಂಜ್ ಪೀಲ್ ಪೌಡ್ರನ್ನ ಹೆಂಗೆ ಯೂಸ್ ಮಾಡೋದು ಮತ್ತು ಆರೆಂಜ್ ಪೀಲ್ ಪೌಡ್ರ್ ಹೆಂಗೆ ಮಾಡೋದು ಅಂತಂದು ತೋರ್ಸಾತೀನಿ, ನೋಡೋಣ ಬರ್ರಿ. ಮೊದಲಿಗೆ ಇವನ್ನ ಎಲ್ಲ ಆರೆಂಜನ್ನ ಶಿಪ್ಪಿ ತೆಗೆದ್ರಿ ಬಿಸಿಲಾಗ 3-4 ದಿನ ಒಣಗಿಸ್ಕೋಬೇಕು. ಅವನ್ನ ಒಣಗಿಸ್ಕೊಳ್ಳೋ ಮುಂದೆ ಬೇಕಾದ್ರೆ ಸಣ್ಣಂಗೆ ಹಿಂಗೆ ಮುರಿದ ಒಣಗಿಸ್ಕೋಬೋದು, ಇಲ್ಲ ಅಂದ್ರೆ ಒಣಗಿದ ಮ್ಯಾಗೂ ಈ ಥರ ಮುರಿಬೋದು, ನಡಿತೈತ್ರಿ. ನಾವು ಒಣಗಿಸಿ ಇಟ್ಕೊಂಡಿದ್ದೆ, ಇವಾಗ ಸಣ್ಣಂಗೆ ಅವನ್ನೆಲ್ಲ ಪೀಸ್ ಮಾಡಿ ಇವಾಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ ರೀ. ಅಂದ್ರೆ ಅದು ಪೌಡ್ರ್ ಹಾಕ್ಬೇಕ್ರಿ ಫುಲ್ ಎಲ್ಲ ಆರೆಂಜ್ ಪೀಲ್ ಪೌಡ್ರ್. ಅದರ ಸಂಬಂಧ ಅದನ್ನು ಮಿಕ್ಸಿ ಮಾಡ್ಕೊಳಕತ್ತೀನಿ ರೀ. ಆರೆಂಜ ವಿಂಟರ್ ಸೀಸನ್ನಾಗ ಅಷ್ಟೇ ಸಿಗ್ತಾವ್ರಿ ಮತ್ತು ಇದ್ರದ್ದು ಪೌಡ್ರದಿಂದ ಭಾಳ ಬೆನಿಫಿಟ್ಸ್ ಐತಿ. ಹೀಗಾಗಿ ಇದನ್ನು ನಾವು ನ್ಯಾಚುರಲ್ ಆಗಿ ಮನ್ಯಾಗ ತಯಾರು ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ರೀ. ಇದನ್ನು 1 ವರ್ಷ ಇಟ್ರೂ ಇದೇನು ಆರೆಂಜ್ ಪೀಲ್ ಪೌಡ್ರ್ ಕೆಡುವುದಿಲ್ಲ ರೀ. ಮತ್ತು ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಇದರಿಂದ ಸನ್ಟ್ಯಾನ್ ರಿಮೂವ್ ಆಗ್ತೈತೆ ರೀ ಮತ್ತು ಭಾಳ ಒಳ್ಳೇದಿದು. ಇದನ್ನು ವಾರಕ್ಕೆ 2-3 ಸರ್ತಿ ಯೂಸ್ ಮಾಡಿರಿ. ಮತ್ತು ಇದನ್ನು ಹಚ್ಕೊಂಡಾಗ ಸ್ವಲ್ಪ ಹಿಂಗೆ ಮುಖ ಉರಿ ಚಾನ್ಸಸ್ ಇರ್ತೈತೆ ರೀ. ಅದಕ್ಕೆ ನಿಮ್ಗೆ ಅಲರ್ಜಿ ಅದು ಇದ್ರೆ ಯೂಸ್ ಮಾಡೋಕೆ ಹೋಗಬೇಡ್ರಿ ಇದನ್ನು. ಯಾಕಂದ್ರೆ ಇದ್ರಾಗ ಸಿಟ್ರಿಕ್ ಆ್ಯಸಿಡ್ ಅಂತಂದು ಇರ್ತೈತಲ್ರಿ, ಅದ್ರ ಸಂಬಂಧ ಸ್ವಲ್ಪ ಉರಿತೈತಿದೆ. ಇವಾಗ ಇದನ್ನೆಲ್ಲ ತೆಗೆದು ಎಲ್ಲನೂ 2-3 ಸರಿ ಮಿಕ್ಸಿ ಮಾಡ್ಕೊಂಡಾಗ ಇದು ಪೌಡ್ರ್ ಸಣ್ಣ ಆಗ್ತೈತೆ ರೀ. ಇವಾಗ ಇದನ್ನು ಏನು ಮಾಡತ್ತೀನಿ ಅಂದರೆ ಎಲ್ಲನೂ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕಂಟೈನರ್ಗೆ, ಗ್ಲಾಸಿನ ಕಂಟೈನರ್ಗೆ ಹಾಕಿ ಇಟ್ಕೊಂಡು ಇದನ್ನ ಹೆಂಗೆ ಯೂಸ್ ಮಾಡೋದಂತ ನೋಡೋಣ ಬರ್ರಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕ್ಕೋಬೇಕ್ರಿ ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕ್ಕೋಬೇಕು. ಅರಿಶಿನ ಏನೈತಲ್ರಿ ಪಾಕೆಟ್ನಾಗ ಸಿಗ್ತೈತಲ್ಲ ಅಂಗಡಿ ಒಳಗೆ, ಅದನ್ನು ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಅರ್ಶಿಣ ಬೇರೆ ತೊಗೊಂಡು ಅದೇನು ನಾವು ಗಿರ್ನಿ ಒಳಗೆ ಮಾಡಿಸ್ಕೊಂಡು ಬಂದಿರ್ತೀವಲ್ಲ ಆ ಅರಿಶಿನ ಹಾಕತ್ತೇನೆ ರೀ ನಾ ಇಲ್ಲೇ. ನಿಮ್ಗೆ ಬೇಡ ಅರಿಶಿನ ಅಂದ್ರೆ ಸ್ಕಿಪ್ ಮಾಡ್ಬೋದು. ಮತ್ತು ಕಡಲೆ ಹಿಟ್ಟು ಇದೂ ಒಳ್ಳೇದ್ರಿ ಹೀಗಾಗಿ ಸ್ಕಿನ್ನಿಗೆ. ಮತ್ತು ನಿಮ್ಗೆ ಇದೇನು ಬೇಡ, ನಾವು ಇದನ್ನಷ್ಟು ಆರೆಂಜ್ ಪೀಲ್ ಪೌಡರ್ ಅಷ್ಟು ಯೂಸ್ ಮಾಡ್ರೂ ನಡಿತೈತೆ ರೀ. ಇದನ್ನೆಲ್ಲ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಇವಾಗ ಇದಕ್ಕೆ ನಾನು ಇದೆಲ್ಲ ಟೋಟಲ್ 2 ಸ್ಪೂನ್ನಷ್ಟು ಆಯ್ತು. ಇದಕ್ಕೆ ನಾನು ಒಂದು ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಳಕತ್ತೀನಿ ರೀ. ಇಲ್ಲ ನಾರ್ಮಲ್ ವಾಟ್ರ್ ಯೂಸ್ ಮಾಡಿದರೂ ನಡಿತೈತಿ. ಇದನ್ನು ವಾರದಾಗ 2 ದಿನ ಯೂಸ್ ಮಾಡಿರಿ. ಇದನ್ನು ಪ್ಯಾಕ್ ಹಾಕ್ಕೊಂಡು ಬಿಟ್ಟಾಗ ಸ್ವಲ್ಪ ಮುಖ ಉರಿತೈತ್ರಿ ಒಬ್ಬೊಬ್ರಿಗೆ. ಅದಕ್ಕೆ ನಿಮ್ಗೆ ಏನಾದರೂ ಅಲರ್ಜಿ ಇದ್ರೆ ಇದನ್ನ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಇದನ್ನೊಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೋಬೇಕ್ರಿ. ಅಡುಗೆ ಮನೆಗೆ ಬಂದೇನಿ ರೀ. ಇವತ್ತಿನ ಸ್ಪೆಷಲ್ ಏನಂದ್ರೆ ಕಡ್ಲೆ ಪಲ್ಯ ರೀ. ಈಗ ಆಲ್ರೆಡಿ ಒಂದು ಸರಿ ನಾನು ಕಡ್ಲೆ ಪಲ್ಯದ ವಿಡಿಯೋ ಶೇರ್ ಮಾಡಿದ್ನಿ. ಅದನ್ನು ನೀರು ಹಾಕಿ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ ರೀ ಕಡ್ಲೆ ಪಲ್ಯ. ಇದು ಕಡ್ಲೆ ಪಲ್ಯ ಸೀಸನ್ ಆಗಿರೋದ್ರಿಂದ ಇದನ್ನು ಸಿಕ್ಕಾಗ ಮಾಡ್ಕೊಂಡು ತಿನ್ನಬೇಕಾರಿ ಭಾಳ ಟೇಸ್ಟ್ ಆಕೈತಿ ಪಲ್ಯ. ಬಟ್ ಇವತ್ತು ನಾನು ಹಾಲು ಹಾಕಿ ಹೆಂಗೆ ಮಾಡೋದಂತ ತೋರಿಸ್ತೇನೆ ರೀ. ಇವಾಗ ಒಂದು ಸರಿ ನಾನು ಕಡ್ಲೆ ಪಲ್ಯ ಹೆಂಗೆ ಸೋಸ್ಕೊಳ್ಳೋದಂತೆಲ್ಲ ತೋರಿಸೀನಿ ರೀ. ಈ ಕಡ್ಲೆ ಪಲ್ಯ ಏನು ಸೋಸ್ಕೊಳ್ಳೋಂಗಿರಲಿಲ್ಲ, ಯಾಕಂದ್ರೆ ಇದು ಭಾಳ ಚಲೋ ಐತ್ರಿ, ಎಳಿದೈತಿ ಇದು ಪಲ್ಯ. ಇದನ್ನು ನಾನು ಸ್ವಚ್ಛಾಗ 2-3 ಸರಿ ನೀರಾಗ ತೊಳ್ಕೊಂಡ್ರಿ ಬಸಾಕ್ ಇಟ್ಕೊಂಡೇನಿ ರೀ ಒಂದು ಜಾಳ್ಗಿ ಅಂತ ಬುಟ್ಟಿ ಒಳಗೆ ಹಾಕಿ. ಇವಾಗ ನಾ ಇದಕ್ಕೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ರೀ ಮತ್ತು ಒಂದು 4-5 ಹಸಿ ಮೆಣ್ಸಿನ್ಕಾಯಿ ಕುಟ್ಕೊಳತ್ತೇನೆ ರೀ ಕಲ್ಲಾಗ. ನಿಮಗೆ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಮಿಕ್ಸಿ ಒಳಗೂ ಹಾಕೋರಿ ನಡಿತೈತಿ. ನಂಗೆ ಕಲ್ಲಾಗ ಕುಟ್ಟಿ ರೂಢ ಹೆಚ್ಚ, ಹೀಗಾಗಿ ಕಲ್ಲಾಗ ಕುಟ್ಕೊಂಡೇನಿ ರೀ. ಆಮೇಲೆ ಸ್ವಲ್ಪ ಬುಟ್ಟಿ ಒಳಗೆ ಒಂಚೂರು ಎಣ್ಣೆ ಹಾಕೊಂಡ್ರಿ. ಅದಕ್ಕೆ ಅದೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೊಂಡು ಇವಾಗ ಕಡ್ಲೆ ಪಲ್ಯ ಮತ್ತು ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಅದ್ರಾಗ ಈಗ ತೊಳೆದಿಟ್ಟಿದ್ವನಂತಲೇ ಅದ್ರಾಗ ಸ್ವಲ್ಪ ನೀರಿನ ಅಂಶ ಇರ್ತೈತೆ ರೀ. ಅದೆಲ್ಲ ಇದನ್ನಾಗೋ ತನಕ ಹಂಗೆ ಸ್ವಲ್ಪ ಬಾಡಿಸ್ಕೋಬೇಕ್ರಿ ಅದನ್ನು ಕಡ್ಲೆ ಪಲ್ಯ. ಈ ಥರ ಎಲ್ಲನೂ ಬಾಡಿಸ್ಕೊಳಕತ್ತೇನೆ ರೀ. ನೋಡಿರಿ ಅದು ಒಂದು ಬುಟ್ಟಿ ಪಲ್ಯ ಇತ್ತು, ಬಟ್ ಅದೆಲ್ಲ ಹಿಂಗೆ ಪಲ್ಯ ಬೆಂದ ಮ್ಯಾಗ ಅದು ಅರ್ಧಕ್ಕಿಂತ ಕಡಿಮೆ ಆಕೈತೆ ರೀ. ಯಾವ ತಪ್ಪಲ್ ಪಲ್ಯ ಆದರೂ ಹಿಂಗೆ ಅಲ್ರಿ. ಮತ್ತು ಇವಾಗ ಇದಕ್ಕೆ ನಾನು 1 ಗ್ಲಾಸ್ನಷ್ಟು ಹಾಲು ಹಾಕ್ಕೊಳಕತ್ತೇನೆ ರೀ.
ಈ ಪಲ್ಯ ಈ ಸೀಸನ್ ಕಷ್ಟ ಸಿಗ್ತೈತ್ರಿ, ಹಿಂಗಾಗಿ ಇದನ್ನು ನಾವು ಅವಾಗ ಮಾಡ್ತಿರ್ತೀವಿ ರೀ. ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ಹಾಲು ಹಾಕ್ಕೊಂಡೀನಿ ರೀ. ಇವಾಗ ನೀರು ಹಾಕಿ ಪಲ್ಯ ಮಾಡಿದ್ರೆ ಅದೊಂಥರ ಟೇಸ್ಟ್ ಬೇರೆ ಇರ್ತೈತ್ರಿ. ಹಾಲು ಹಾಕಿ ಮಾಡಿದ್ರೆ ಅದಕ್ಕಿಂತ ಇದ್ರ ಟೇಸ್ಟ್ ಭಾರಿ ಇರ್ತೈತ್ರಿ. ಬೇಕಾದ್ರೆ ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡ್ರಿ ಮನ್ಯಾಗ. ಇತ್ತೀಚಿಗಂತೂ ಏನೋ ಅಡುಗೆ ಮಾಡಿದ್ರು ಒಂದ್ಸರಿ ತಿಂದ್ರೆ ಬೇಜಾರಾಗಿ ಹೋಗ್ಬಿಡ್ತೈತ್ರಿ. ಬಟ್ ಕಡ್ಲಿ ಪಲ್ಯ ಹಿಂಗೆ ಹಾಲು ಹಾಕಿ ಮಾಡ್ಕೊಂಡ್ರೆ ಇದನ್ನು ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ 2 ಟೈಮ್ ತಿಂದರೂ ನಿಮಗೆ ಬೇಜಾರಾಗಂಗಿಲ್ಲ ರೀ. ಇವಾಗ ಈ ಕಡ್ಲಿ ಪಲ್ಯ ಒಳಗಿಂದ ಹಾಲೆಲ್ಲ ಅಟ್ಟಿಸೋವರೆಗೂ ಸ್ವಲ್ಪ ಕೈಯಾಡಿಸ್ಕೊತಾನೆ ಇರ್ರಿ. ಯಾಕಂದ್ರೆ ಹಾಲು ಹಾಕಿರ್ತಿರಲ್ಲ, ಸ್ವಲ್ಪ ಕೆನೆ ಬಂದು ಸೈಡೆಲ್ಲ ಹೊತ್ತತಿರ್ತೈತಿ, ಅದಕ್ಕೆ ನೋಡ್ಕೋತಾ ಇರ್ರಿ. ಇವಾಗ ಪಲ್ಯ ರೆಡಿ ಆತ್ರಿ. ಇದನ್ನೊಂದು ಬೌಲಿಗೆ ಹಾಕ್ಕೊಳಕತ್ತೀನಿ. ಇದ್ರ ಜೊತೆಗೆ ರೊಟ್ಟಿ ಇದ್ರೆ ಮಸ್ತ್ ಕಾಂಬಿನೇಷನ್ ರೀ. ಇವತ್ತು ನನ್ನ ದಿನ ಹಿಂಗಿತ್ತು ರೀ. ನಿಮ್ದು ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ನನ್ನ ವಿಡಿಯೋಸ ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಎಲ್ರಿಗೂ ಕೇಳ್ಕೊತೀನಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.